ಇನ್ನು ಮಲೆನಾಡು ಭಯೋತ್ಪಾದಕ ಸ್ಲೀಪರ್ ಸೆಲ್ ತಾಣವಾಗ್ತಾ ಇದೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ ಇದು. ಬಿಸಿ ರೋಡ್ನಲ್ಲಿ ಸವಾಲು ಹಿಂದೂಗಳಿಗೆಲ್ಲ ಭಾರತಕ್ಕೆ ಹಾಕಿತ್ತು. ಯುದ್ಧವನ್ನ ನಾವು ಯುದ್ಧವಾಗಿಯೇ ಸ್ವೀಕರಿಸಿ ಉತ್ತರವನ್ನ ಕೊಡ್ತೀವಿ. ನಮ್ಮ ಪೂರ್ವಜರು ಕತ್ತಿ ತೋರಿಸಿದಾಗ ಕತ್ತಿಯಿಂದಲೇ ಉತ್ತರವನ್ನ ಕೊಟ್ಟಿದ್ರು ಅಂತ ಹೇಳಿ ಮೈಸೂರಿನಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಈಗೇನೆಂದರೆ ಇದೆಲ್ಲ ಭಾರತದ ಸನಾತನ ಧರ್ಮೀಯರನ್ನು ಕೆಣಕುವ ಕೆಲಸ ಮಾಡ್ತಿದ್ದಾರೆ, ತಾಕತ್ತನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಮೈಮರೆತರೆ ನಮ್ಮ ಪರಿಸ್ಥಿತಿ ಗಾಂಧಾರದಲ್ಲಿ ಏನಾಯಿತು, ಗಾಂಧಾರ ಆಫ್ಘಾನಿಸ್ತಾನ ಆಗಿದೆ, ಎಲ್ಲಿದೆ ಇವತ್ತಲ್ಲಿ? ಸಿಂಧು ಪಾಕಿಸ್ತಾನ ಆಗಿದೆ. ಬಾಂಗ್ಲಾದೇಶದಲ್ಲಿ ಅವ್ರು ಹೇಳ್ತಾರೆ ಈಗ ಒಂದು ಸರ್ಕ್ಯುಲರೇ ಹೊಡೆಸ್ಬಿಟ್ಟಿದ್ದಾರೆ. ಅವರು ನಮಾಜ್ ಮಾಡೋ ಟೈಮಲ್ಲಿ ಪೂಜೆ ಗಂಟೆ ಶಬ್ದನೂ ಕೇಳಂಗಿಲ್ಲಂತೆ. ಅಂದರೆ ಇದು ಎರಡನೇ ಹಂತ ಮೂರನೇ ಹಂತದ ಕೆಲಸ. ಅವರಲ್ಲಿ ನನಗ ಸಮಯ ಇದಲ್ಲ. ದಾರುಲ್ ಅರಬ್ ದಾರುಲ್ ಇಸ್ಲಾಂ ಅಂತ ಎರಡು ವಿಭಜನೆ ಮಾಡ್ತಾರೆ. ಎಲ್ಲಿ ಮುಸಲ್ಮಾನರು ಇರ್ತಾರೆ, ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೆ, ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ. ಅಲ್ಲಿ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಮುಸಲ್ಮಾನರು ಬಹುಸಂಖ್ಯಾತರಾದ ಕಡೆಗಳಲ್ಲಿ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ, ಅದರ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಮುಸ್ಲಿಂ ಆಳ್ವಿಕೆ, ಮುಸ್ಲಿಂ ಬಹುಸಂಖ್ಯಾತರಾಗಿರೋ ಕಡೆಗೆ ಕಾಫಿರನ್ನ ಮುಗಿಸೋದೇ ಅವ್ರ ತಂತ್ರಗಾರಿಕೆ ಆಗಿರುತ್ತೆ. ಪೂರ್ತಿ ಸ್ಟ್ರಾಟಜಿ, ಓಪನ್ ಸ್ಟ್ರಾಟಜಿ. ಈಗ ಸೀಕ್ರೆಟು, ಆವಾಗ ಓಪನ್ನು. ಹಾಗಾಗಿ ಇದನ್ನು ಸೀರಿಯಸ್ಸಾಗಿ ಪ್ರತಿಯೊಬ್ಬನೂ ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಅರ್ಥೈಸುವಂಥ ಕೆಲಸ ಮಾಡದೇ ಇದ್ದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ, ಅದು ಭಾರತದ ಮೇಲಿನ ಯುದ್ಧ, ಭಾರತದ ಸನಾತನ ಧರ್ಮದ ಮೇಲಿನ ಯುದ್ಧ. ನಾವು ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸಬೇಕು. ಯುದ್ಧವನ್ನು ಬೇಡ್ಕೊಳ್ಳೋದ್ರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ನಾವು ಯುದ್ಧವನ್ನು ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು. ಆ ರೀತಿ ಎದುರಿಸಿದರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೇನೆ. ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.